ಮೈ ಡಿಯರ್ ಫ್ರೆಂಡ್ಸ್, ಇಂಟ್ರೆಸ್ಟಿಂಗ್ ಪ್ರಪೋಸಿಷನ್ ತಗೊಂಡ್ ಬಂದಿನಿ. ಸಿನ್ಸ್ ಮತ್ತು ಟು, ಫ್ರಾಮ್ ಮತ್ತು ಫಾರ್, ಸಿನ್ಸ್ ಮತ್ತು ಫಾರ್, ಫ್ರಾಮ್ ಮತ್ತು ಸಿನ್ಸ್. ಬಹಳ ಕನ್ಫ್ಯೂಸಿಂಗ್, ಇಂಟ್ರೆಸ್ಟಿಂಗ್ ಆಲ್ಸೋ. ಎಲ್ಲೆಲ್ಲರ ಏನೇನ ಯೂಸ್ ಮಾಡೋದು, ಬಟ್ ಹಂಗ್ ಮಾಡಬಾರ್ದು. ಅರ್ಥ ಮಾಡ್ಕೊಳ್ರಿ. ವಿ ಹ್ಯಾವ್ ಬೀನ್ ವೇಟಿಂಗ್ ಯಾವ ಟೆನ್ಸ್ ಇದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಐಡೆಂಟಿಫೈ ಮಾಡಕ್ ಕಲಿಬೇಕು ಮೊದ್ಲು. ವಿ ಹ್ಯಾವ್ ಬೀನ್ ವೇಟಿಂಗ್. ನೆನ್ಪಿಟ್ಟುಕೊಡ್ರಿ, ಒಂದು ಟ್ರಿಕ್ ಹೇಳ್ತೀನಿ ನಿಮಗ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನಾದ್ರೂ ಇತ್ತು, ಅಲ್ಲಿ ಪ್ರಿಪೋಸಿಷನ್ ಹಚ್ಬೇಕಾಗಿದ್ರೆ ಫಸ್ಟ್ ನಮ್ಗೆ ನೆನಪಾಗಬೇಕು ಏನಂದ್ರ ಸಿನ್ಸ್ ಅಂತ ನೆನಪಾಗಬೇಕು. ಆಮೇಲೆ ಈ ಸಿನ್ಸ್ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಈ ಟೆನ್ಸ್ ಇದ್ದಾಗ ಅಷ್ಟ ಬಳಸ್ಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಇದು ಬರಂಗಿಲ್ಲ. ಕರೆಕ್ಷನ್ ಆಫ್ ಎರರ್ಸ್ ನಾಗ ಬರ್ತೈತಿ. ಐ ಆಮ್ ವೇಟಿಂಗ್ ಸಿನ್ಸ್ ಅನ್ನಕ್ ಬರಂಗಿಲ್ಲ. ಐ ಹ್ಯಾವ್ ಬೀನ್ ವೇಟಿಂಗ್ ಸಿನ್ಸ್ ಅನ್ಬೇಕು. ಅಂದ್ರ ಇದಕ್ಕೆ ಸಂಬಂಧ ಏನಂತಂದ್ರ ಸಿನ್ಸ್ ಯಾವಾಗ ಯೂಸ್ ಮಾಡ್ತೀರಿ? ಪ್ರೆಸೆಂಟ್ ಪರ್ಫೆಕ್ಟ್ ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ನಾವು ಸಿನ್ಸ್ ಅನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳಲಿಕ್ಕೆ ಬಳಸ್ತೇವಿ. ಅದಕ್ಕೆ ಸಿನ್ಸ್ ಅಂತ ಯೂಸ್ ಮಾಡಬೇಕು. ಹಂಗಂದ್ರೆ ವಿ ಹ್ಯಾವ್ ಬಿನ್ ವೇಟಿಂಗ್ ಸಿನ್ಸ್ ಮಾರ್ನಿಂಗ್ ಅನ್ಬಹುದಾ? ಡೆಫಿನೆಟ್ಲಿ ಅನ್ಬಹುದು. ಯಾಕಂತಂದ್ರ ಮುಂಜಾನೆಯಿಂದ, ಬೆಳಿಗ್ಗೆಯಿಂದ. ಸಿನ್ಸ್ ಅನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಟೈಮ್ ಹೇಳಲಿಕ್ಕೆ. ಸಿನ್ಸ್ 2025 2025ರಿಂದ ಐ ಹ್ಯಾವ್ ಬೀನ್ ಸ್ಟೇಯಿಂಗ್ ಇನ್ ಧಾರವಾಡ. ನಿನ್ನೆ ಮುಂಜಾನೆಯಿಂದ ಮಳೆ ಹೊಡ್ಯಾಕತ್ತೈತಪ್ಪ ಅನ್ಬೇಕಾಯ್ತು. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ ಎಸ್ಟರ್ಡೇ ಮಾರ್ನಿಂಗ್. ಹೌದಾ? ಸೊ ವಿ ಹ್ಯಾವ್ ಬೀನ್ ವೇಟಿಂಗ್ ಸಿನ್ಸ್ ಮಾರ್ನಿಂಗ್. ಯಾರಿಗೋಸ್ಕರ? ಗೋಸ್ಕರ, ಸಲುವಾಗಿ, ನಿನ್ನ ಸಲುವಾಗಿ, ಫಾರ್ ಯು, ಅವಳ ಸಲುವಾಗಿ, ಫಾರ್ ಹರ್, ನನ್ನ ಸಲುವಾಗಿ, ಫಾರ್ ಮೀ, ಪ್ರಾಚಾರ್ಯರ ಸಲುವಾಗಿ, ಫಾರ್ ದ ಪ್ರಿನ್ಸಿಪಲ್, ಅವರ ಸಲುವಾಗಿ, ಫಾರ್ ದೆಮ್, ನಮ್ಮ ಸಲುವಾಗಿ, ಫಾರ್ ಅಸ್, ಅವಳ ಸಲುವಾಗಿ, ಫಾರ್ ಹರ್, ಅವನ ಸಲುವಾಗಿ, ಫಾರ್ ಹಿಮ್. ಹಂಗಂದ್ರೆ ಇಲ್ಲೇನ್ ಬಂತು? ನಿಮ್ಮ ಸಲುವಾಗಿ, ನಮ್ಮ ಸಲುವಾಗಿ, ಅವ್ರ ಸಲುವಾಗಿ, ಇವ್ರ ಸಲುವಾಗಿ ಅನ್ಬೇಕಾಗಿತ್ತಂದ್ರ ಏನ್ ಮಾಡ್ತೀವಿ? ವಿ ಹ್ಯಾವ್ ಬಿನ್ ವೇಟಿಂಗ್ ಸಿನ್ಸ್ ಮಾರ್ನಿಂಗ್ ಫಾರ್ ಆಲ್ ಆಫ್ ಯು. ಇಲ್ಲಿ ಒಂದಿದ್ದ ಸಿನ್ಸ್ ಮತ್ತು ಟು ಐತಿ, ಮ್ಯಾಚ್ ಆಗೋದಿಲ್ಲ. ಫ್ರಾಮ್ ಮತ್ತು ನೋಡ್ರಿ, ಫ್ರಾಮ್ ಬಹಳ ಮಂದಿ ಏನಂತಾರಂತ, ಎರಡು ಕೂಡ ಯೂಸ್ ಮಾಡೋ ಪಂಡಿತರು ಬಹಳ ಮಂದಿ ಇದಾರ. ಏನಂತಂದ್ರ ವಿ ಆರ್ ವೇಟಿಂಗ್ ಸಿನ್ಸ್ ಫ್ರಾಮ್ 8:30. ಇದು ಮರ್ಡರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಫ್ ಪ್ರಿಪೋಸಿಷನ್. ಇದು ಏನು? ಸಿನ್ಸ್ ಫ್ರಾಮ್ ಒಟ್ಟ ಎರಡು ಕೂಡ ಯೂಸ್ ಮಾಡ್ಲೇಬಾರದು ಅಪ್ಪಿಗಳು. ಓಕೆನಾ? ಓಕೆನಾ? ಸೊ ಇಲ್ಲಿ ಸಿನ್ಸ್ ಮತ್ತು ಇದು ಫ್ರಾಮ್ ಮತ್ತು ಫಾರ್ ಐತಿ, ಇದು ಬರಂಗಿಲ್ಲ. ಸಿನ್ಸ್ ಅಂಡ್ ಫಾರ್ ಆಪ್ಷನ್ ನಂಬರ್ 3 ಕರೆಕ್ಟ್ ಆಕೈತಿ. ನಾಲ್ಕನೇದು ಫ್ರಾಮ್ ಮತ್ತು ಸಿನ್ಸ್ ಅದ, ಎರಡು ಬರಂಗಿಲ್ಲ. ಒಂದೇ ಸೆಂಟೆನ್ಸ್ ನಾಗ ಸಿನ್ಸ್ ಮತ್ತು ಫ್ರಾಮ್ ಬಳಸಲೇಬಾರದು. ಫ್ರಾಮ್ನೇ ಬೇರೆ, ಸಿನ್ಸ್ ಬೇರೆ. ಸೊ ಇವನ್ನ ನೀವು ಏನ್ ಬರಿಬೇಕಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಂದು 25 ಸೆಂಟೆನ್ಸ್ ತೆಗಿಬೇಕು ಇವತ್ತು. ಏನು? I have been studying since 7 o'clock. I have been playing. She has been. We have been. They have been. It has been. My roommate has been eating shenga, groundnut, holige. My friend has been playing, running, sitting, sleeping. Verb ತಗೋರಿ, tense use ಮಾಡ್ರಿ, since preposition ಹಚ್ಚ್ರಿ, for use ಮಾಡ್ರಿ, since ಮಾಡ್ರಿ. Practice is the only solution, my dears. Please practice. Thank you.